IBM ಅವರು 1994ರಲ್ಲಿ ಸ್ಮಾರ್ಟ್‌ಫೋನ್ ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ಮೋಟೋರೋಲಾದವರನ್ನ ಅಪ್ರೋಚ್ ಮಾಡಿರ್ತಾರೆ. ಅಂದರೆ ನಾವು ನೀವು ಟೈ ಅಪ್ ಮಾಡಿಕೊಂಡು ಒಂದು ಸ್ಮಾರ್ಟ್‌ಫೋನ್ನ ಇಂಟ್ರೊಡ್ಯೂಸ್ ಮಾಡೋಣ ಮಾರ್ಕೆಟ್‌ಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಮೋಟೋರೋಲಾದವರು ನೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಇವರೇನಾದ್ರೂ ನಮ್ಮ ಒಂದು ಕಾಂಪಿಟೇಷನ್‌ಗೆ ಬಂತು ಅಂತಂದರೆ ಮಾರ್ಕೆಟಲ್ಲಿ ನಾವು ಸ್ಟೇಬಲಾಗಿ ಉಳ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿನೇ IBM ಅವ್ರ ಜೊತೆ ಟೈ ಅಪ್ ಮಾಡ್ಕೊಳ್ಳೋ ಚಿಂತೆನೇ ಬೇಡ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ. ಸೊ ಹಾಗಿದ್ರೂ ಕೂಡ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನೊಂದು ಮಾರ್ಕೆಟಿಂಗ್ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಳ್ತಾರೆ. ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಳ್ತಾರೆ. ಸೊ ಈ ಒಂದು IBM ಸಿಮೆನ್ ಅಂತಕ್ಕಂತಹ ಮೊಬೈಲ್‌ನ ಮಾರ್ಕೆಟಿಗೆ ತಗೊಂಡ್ಬರ್ತಾರೆ. ಈ ಮೊಬೈಲು ಮಾರ್ಕೆಟಿಗೆ ಬಂದಾಗ $899 ವಿತ್ ಅಗ್ರಿಮೆಂಟು. ನೀವೇನಾದ್ರು ಅಗ್ರಿಮೆಂಟ್ ಇಲ್ಲ ಅಂತ ಅಂದರೆ $1099 ಕೊಡಬೇಕಾಗಿರುತ್ತೆ. ಸೊ ಒಂದು ಬಂದ್ಬಿಟ್ಟು ಇದು ಹೆವಿ ಅಮೌಂಟ್ ಆಗಿರುತ್ತೆ. ಸೊ ಅದಲ್ದಲೇ ಈ ಮೊಬೈಲ್ ಬಂದ್ಬಿಟ್ಟು 14 ಅವರ್ ಚಾರ್ಜ್ ಮಾಡಿದ್ರೆ 1 ಅವರ್ ಯೂಸ್ ಮಾಡ್ಬೋದಾಯಿತು. ಇದು ಮೇನ್ ಡ್ರಾಬ್ಯಾಕ್ ಆಗುತ್ತೆ. ಆಗಸ್ಟ್ 16ನೇ ತಾರೀಕು 1994ರಲ್ಲಿ ಈ ಮೊಬೈಲ್ ಲಾಂಚ್ ಮಾಡಾದಮೇಲೆ ಫೆಬ್ರವರಿ 1995ರಲ್ಲಿ ಈ ಮೊಬೈಲು ಮತ್ತೆ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ನಲ್ಲ, ಮೊದಲನೇ ಡ್ರಾಬ್ಯಾಕ್ ಬಂದ್ಬಿಟ್ಟು ಮೊಬೈಲ್ ಹೆವಿ ಇರುತ್ತೆ. ಆಮೇಲೆ ಬ್ಯಾಟ್ರಿ ಲೈಫ್ ಇರಲ್ಲ. ಅದಲ್ದೇ ಪೆನ್ ಸ್ಟಿಕ್ ಏನು ಕೊಟ್ಟಿದ್ರು ಡಿಸ್ಪ್ಲೇ ಯೂಸ್ ಮಾಡೋದಕ್ಕೆ, ಪೆನ್ ಸ್ಟಿಕ್ ಯೂಸ್ ಮಾಡಿ ನಾವು ಡಿಸ್ಪ್ಲೇ ಯೂಸ್ ಮಾಡ್ತಾಯಿದ್ರು ಕೂಡ ಸ್ಕ್ರ್ಯಾಚಸ್ಗಳು ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಸೊ ಇದನ್ನು ಯೂಸ್ ಮಾಡಿದಂಥ ಗ್ರಾಹಕರು ಏನು ಮಾಡ್ತಾರೆ, IBM ಕಂಪ್ನಿಯವ್ರಿಗೆ ನಮಗೆ ನಿಮ್ಮ ಮೊಬೈಲ್ ಬೇಡ ತೊಗೊಳ್ಳಿ ವಾಪಸ್ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಲಾಂಚ್ ಮಾಡಿ ಕೇವಲ ಒಂದೇ ಒಂದು ವಾರಕ್ಕೆ ಮೊಬೈಲ್ಗಳೆಲ್ಲ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು IBM ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದ್ದೀವಿ ಎಲ್ಲೋ ಅಂತ ಅಂದ್ಬಿಟ್ಟು ಈ ಒಂದು ಕಾಂಟ್ರಾಕ್ಟ್ ಇದ್ದರೂ ಕೂಡ ರಿಜೆಕ್ಟ್ ಮಾಡಿ ಪೀಪಲ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕೊಡ್ತಾ ಇದ್ದಾರೆ, ವಾಪಸ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ಸೊ ನಾವು ಇದರಲ್ಲಿ ಫೇಲ್ ಆಗಿದ್ದೀವಿ ಅಂತ ಅವ್ರು ತಿಳ್ಕೊತಾರೆ. ಎಲ್ಲ ಮೊಬೈಲ್ ಏನೇನು ವಾಪಸ್ ಬರುತ್ತೆ ಅದನ್ನು ವಾಪಸ್ ಈಸ್ಕೊಳ್ತಾರೆ ಆ್ಯಕ್ಚುಲಿ ಅವರು. ಸೊ ಈಸ್ಕೊಂಡು ಅವ್ರಿಗೆ ಮತ್ತೆ ರೀಪೇಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ಸೊ ಇದಾದಮೇಲೆ ಏನಾಗುತ್ತೆ, ಇವರು ಈ ಮೊಬೈಲು ಫೇಲ್ಡ್ ಪ್ರಾಡಕ್ಟ್ ಅಂತ ಹೇಳಿ ಮಾಡ್ತಾರೆ. ಇನ್ನೊಂದು ಮೊಬೈಲ್ನ ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಮೊಬೈಲ್ ಬಂದ್ಬಿಟ್ಟು ನಿಯಾನ್ ಅಂದ್ಬಿಟ್ಟು IBM ಅವರು ಈ ನಿಯಾನ್ ಪ್ರಾಜೆಕ್ಟ್ನ ಆಲ್ರೆಡಿ ಬ್ಯಾಕ್ ಎಂಡ ಸ್ಟಾರ್ಟ್ ಮಾಡಿರ್ತಾರೆ. ಈ ಪ್ರಾಜೆಕ್ಟ್ ಹೆಂಗಿದ್ರು ಫೇಲ್ ಆಯಿತು. ಸೊ ಹಾಗಾಗಿನೇ ಅಡ್ವಾನ್ಸ್ಡ್ ಮೊಬೈಲ್ ನೀವು ನಂಬ್ತಿರೋ ನಂಬಲು ಅವತ್ತಿಗೆ ಫಸ್ಟ್ ಸೆಕೆಂಡ್ ಅಂತ ಅಂದ್ಕೊಳ್ಳಿ. ಸೊ ಇವರು ಫಸ್ಟ್ ಬಂದ್ಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ನಿಯಾನಲ್ಲಿ ಏನಾಗುತ್ತೆ, ಟಿಲ್ಟಿಂಗ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಮೊಬೈಲಲ್ಲಿ ಟಿಲ್ಟ್ ಮಾಡ್ತು ಅಂತ ಅಂದರೆ ಡಿಸ್ಪ್ಲೇ ಕೂಡ ಟಿಲ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಸೊ ಅಡ್ವಾನ್ಸ್ ಪ್ರೋಸೆಸಲ್ಲಿ ಇರ್ತಾರೆ. ಅನ್ಫಾರ್ಚುನೇಟ್ಲಿ IBM ಅಲ್ಲಿ ಆ ಟೈಮ್ಗೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ. ಸುಮಾರು ಕೋಟಿ ಲಾಸಲ್ಲಿ ನಡೀತಾ ಇರುತ್ತೆ ಆ ಕಂಪ್ನಿ ಬಂದ್ಬಿಟ್ಟು. ಅದಕ್ಕಿಂತ ಮುಂಚೆನೇ IBM ಕಂಪ್ನಿಲಿ ಯಾರಾದರೂ ಜಾಬ್ ತೊಗೊಳ್ತಾ ಇದ್ದಾರೆ ಅಂತಾರೆ, ನಿಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಅಂದ್ಬಿಟ್ಟು. ಅಮೇರಿಕಾ ದೇಶದಲ್ಲಿ ಯಾವುದಾದ್ರೂ ಕಂಪ್ನಿಲಿ ಜಾಬ್ ತೊಗೋಬೇಕು ಅಂತಂದರೆ ಫಸ್ಟ್ ಹೆಸರು ಬರ್ತಾಯಿದೆ ಬಂದ್ಬಿಟ್ಟು IBM ಅವರು. ಯಾಕೆಂದರೆ ಅಷ್ಟು ಅವರು ಲೇ ಆಫ್ ಅನ್ನೋ ಒಂದು ಮೈಂಡ್ಸೆಟ್ಟೇ ಇರಲಿಲ್ಲ ಅವ್ರಿಗೆ ಯಾರಿಗೂ. ಅಂದರೆ ಆ ಕಂಪ್ನಿ ಒಳಗೆ ಲೇ ಆಫ್ ಅನ್ನೋ ಟಾಪಿಕ್ಕೇ ಇರಲಿಲ್ಲ. ಸೊ ಬಟ್ 1993ರಲ್ಲಿ ಏನು ಮಾಡ್ತಾರೆ, ಹೆವಿಯಾಗಿ ಬಂದ್ಬಿಟ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ, ಲೇ ಆಫ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅದೇ ಟೈಮಲ್ಲಿ ಬಂದ್ಬಿಟ್ಟು ಈ ಮೊಬೈಲ್ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಮೊಬೈಲ್ ಕೂಡ ಮಾರ್ಕೆಟಲ್ಲಿ ಹಿಟ್ ಆಗೋದಿಲ್ಲ. ಸೊ ನಿಯಾನ್ ಅಂತಕ್ಕಂಥ ಪ್ರಾಜೆಕ್ಟ್ನ ಇವ್ರು ಸ್ಟಾರ್ಟ್ ಮಾಡಿರ್ತಾರೆ. ಮತ್ತೆ ಇದೇನಾದ್ರೂ ಫೇಲ್ ಆಯಿತು ಅಂದರೆ ನಾವು ಮತ್ತೆ ಇನ್ನೂ ಡ್ರಾಬ್ಯಾಕ್ ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಸೊ ಹಾಗಾಗಿನೇ ಈ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ನ ನಾವು ಅಕ್ಸೆಪ್ಟ್ ಮಾಡೋದೇ ಬೇಡ ಅಂತ ಏನು ಮಾಡ್ತಾರೆ, ಫುಲ್ ಸ್ಟಾಪ್ ಮಾಡ್ತಾರೆ ಇವರು. IBM ಅವರು ಆವತ್ತಿನ ದಿನಕ್ಕೆ ಏನಾದ್ರೂ ನಡಿ ಆಗಿತ್ತಾಗಲಿ ಅಂತ ಮುನ್ನುಗ್ಬಿಟ್ಟಿದ್ರೆ ಇವತ್ತಿನ ದಿನ ನಾವೇನು ಸ್ಯಾಮ್ಸಂಗು ಆ್ಯಪಲ್ ಇದೆಯಲ್ಲ ಟಾಪು, ಆ ಟಾಪ್ ಕಂಪ್ನಿಯಲ್ಲಿ IBM ಕೂಡ ಇರ್ತಾಯಿತ್ತು. ಫಸ್ಟ್ ಬಂದ್ಬಿಟ್ಟು ಇವರು ಸೈಮನ್ ಅಂತಕ್ಕಂಥ ಮೊಬೈಲ್ನ ಆಲ್ರೆಡಿ ಮಾರ್ಕೆಟಿಗೆ ಬಿಟ್ಟಿದ್ರು, ಫೇಲ್ ಆದರು. ಅದೆಲ್ಲ ಕಾಮನ್ನು. ಒಂದು ಯಾವ್ದಾದ್ರು ಲಾಂಚ್ ಮಾಡಿದಾಗ ಫಸ್ಟ್ ಅಂದರೆ ಇವರು ಇಂಟ್ರೊಡ್ಯೂಸ್ ಮಾಡಿದ ಲೈಫಲ್ಲೇ ಅಂದರೆ ಓವರಾಲ್ ಈ ಒಂದು IT ಇಂಡಸ್ಟ್ರಿಯಿಂದನೇ ಅಂದರೆ ಮೊಬೈಲ್ ಅಂತ ಒಂದು ಬಂದಾಗ, ಸ್ಮಾರ್ಟ್ಫೋನ್ ಅಂತ ಬಂದಾಗ ಈ ಥರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಫೇಲ್ ಆಗೋದು ಕಾಮನ್. ಅವೆಲ್ಲ ಬಂದ್ಬಿಟ್ಟು ಏನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣವೇ ಟಾಪ್ ಲೆವೆಲಿಗೆ ಬರಬೇಕು ಅಂತ ಏನೂ ಅಂದ್ಕೊಳ್ಳೋಂಗಿಲ್ಲ. ಬಟ್ ಅವ್ರು ಬ್ಯಾಕ್ ಎಂಡಲ್ಲಿ ಇನ್ನೊಂದು ವರ್ಕ್ ಮಾಡ್ತಿಲ್ಲ, ಅದು ಆ್ಯಕ್ಚುಲಿ ಟಾಪ್ ನಾಚ್ ಆಗಿತ್ತು ಮೊಬೈಲ್ ಬಂದ್ಬಿಟ್ಟು. ಸೊ ಇದನ್ನು ಇವ್ರೇನು ಅಂದ್ಕೋತಾರೆ ಅಂತ ಅಂದರೆ ಮಾರ್ಕೆಟಿಗೆ ಬಿಟ್ಬಿಟ್ಟು ಟಾಪಲ್ಲಿ ಬರೋಣ ಅಂತ ಅಂದ್ಕೊಳ್ತಾರೆ. ಈ ಫೈನಾನ್ಷಿಯಲ್ ಕ್ರೈಸಿಸ್ ಇವ್ರಿಗೆ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಆಲ್ರೆಡಿ ವಾಪಸ್ ಲಾಸ್ ಆಗಿರುತ್ತೆ ಇವ್ರಿಗೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮುಂದೆ ತುಂಬ ಥಿಂಕ್ ಮಾಡೋಕ್ಕೆ ಹೋಗಲ್ಲ ಅವರು. ಬೇಡ ನಮ್ಗೆ ಇದು ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ವಾಪಸ್ ತೊಗೊಂಡ್ಬಿಡ್ತಾರೆ. ಸೊ ಅದಲ್ದೇ ಬಂದ್ಬಿಟ್ಟು
ಈ ಲೇ ಆಫ್ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ಒಂದೇ ಬಾರಿ ಬಂದ್ಬಿಟ್ಟು 60,000 ಜನನ ಕಿತ್ತಾಕ್ತಾರೆ. ಸೊ ಅಮೇರಿಕಾ ದೇಶದಲ್ಲಿ ಇದು ದೊಡ್ಡ ಭಯನೇ ಸೃಷ್ಟಿ ಮಾಡಿಬಿಟ್ಟಿರುತ್ತೆ. ಸೊ ಐ ಬಿ ಎಮ್ ಅವರು ಇಷ್ಟು ವರ್ಷ ಆಲ್ಮೋಸ್ಟ್ ಲೈಕ್ 1916ನೇ ಇಸ್ವಿನಲ್ಲಿ ಅಂತ ಅಂದ್ಕೋತೀನಿ. ಅಂದರೆ ಐ ಬಿ ಎಮ್ ರೀನೇಮ್ ಆಗುತ್ತೆ ಅದು ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ 80 ವರ್ಷ ಜರ್ನಿಲಿ ಅವರು 89 ವರ್ಷ ಜರ್ನಿಲಿ ಅವರು ಹೆಚ್ಚು ಕಮ್ಮಿ ಈ ಮೊಬೈಲ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಅವರು ಪಿ ಸಿನಲ್ಲಿ ಅಂದರೆ ಡೆಸ್ಕ್ಟಾಪ್ ಪಿ ಸಿಸಲ್ಲಿ ಆಲ್ರೆಡಿ ಅವ್ರ ಹೆಸರು ಮಾಡಿಬಿಟ್ಟಿದ್ರು, ಹೆವಿ ಹೆಸರು ಮಾಡಿದರು ಆ ಟೈಮಲ್ಲಿ. ಸೊ ಈ ಒಂದು ಐ ಬಿ ಎಮ್ಮಲ್ಲಿ ಕೆಲಸ ತೊಗೋಬೇಕು ಅಂತ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಇವತ್ತು ಹೆಂಗೆ ಐ ಬಿ ಎಮ್ ಅಂತ ಅಂದ್ಕೊತಾರೆ, ಬಟ್ ಅವತ್ತಿನ ದಿನಕ್ಕೆ ಐ ಬಿ ಎಮ್ ಅಂತಾರೆ ಟಾಪ್ ನಾಚ್ ಕಂಪ್ನಿ ಗುರು. ಸೊ ಹಾಗಾಗಿನೇ ನಾವು ಹೇಳೋದು ಅಂತಾರೆ ಇಷ್ಟು ತಿರುಗಿಸಿ ನೋಡಿದಾಗಲೇ ಗೊತ್ತಾಗೋದು ಅವ್ರು ಯಾವ ಲೆವೆಲ್ ಇದ್ರು ಯಾರು ಅಂತ ಅಂದ್ಬಿಟ್ಟು. ಸೊ ಐ ಬಿ ಎಮ್ ಅನ್ನೋದು ಒಳ್ಳೆ ಟಾಪ್ ನಾಚ್ ಕಂಪ್ನಿಯಲ್ಲಿತ್ತು. ಸೊ ಅಮೇರಿಕಾದವ್ರಿಗೂ ನಾವು ಲೇ ಆಫ್ ಅಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಐ ಬಿ ಎಮ್ಮಲ್ಲಿ. ಸೊ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಇದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿಬಿಟ್ಟು ಒಂದು ಎಂಪ್ಲಾಯ್ ಲೇ ಆಫ್ ಅಂತ ಅಂದ್ಬಿಟ್ಟು ಅವಾಗಲೇ ಬಂತು. ಇವರು ಲಾಂಚ್ ಮಾಡಿದಂಥ ಪ್ರಾಜೆಕ್ಟ್ ಬಂದ್ಬಿಟ್ಟು ಫೇಲ್ ಆಯಿತು. ಸೊ ನಿಯಾನ್ ಅಂದ್ಬಿಟ್ಟು ವರ್ಷನ್ 2 ಅಂದ್ಬಿಟ್ಟು ಮಾಡಿದರು, ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆಲ್ಲ ಬ್ಯಾಕ್ ಎಂಡಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದರು. ಅನ್ಫಾರ್ಚುನೇಟ್ಲಿ ಇವೆಲ್ಲನೂ ಮುಚ್ಕೊಂಡೋಯ್ತು ಗುರು. ಸಿಕ್ಕಾಪಟ್ಟೆ ನೆನೆಸ್ಕೊಂಡ್ರೆ ನನಗೆ ಒಂಥರ ಟೆಕ್ನಾಲಜಿ ನನಗೆ ಗೊತ್ತಿಲ್ಲ. ನಾನು ಟೆಕ್ನಾಲಜಿ ಬಗ್ಗೆ ರೀಡ್ ಮಾಡ್ತೀನಿ, ಓದ್ತಾ ಇರ್ತೀನಿ ಅವಾಗವಾಗ. ಬಟ್ ಈ ಹಿಸ್ಟ್ರಿ ಬಗ್ಗೆ ಬಂದ್ಬಿಟ್ಟು ನಾನು ಈ ವಿಚಾರಗಳನ್ನ ಹುಡುಕ್ದಾಗಲೇ ಗೊತ್ತಾಗಿದ್ದು, ಈ ಥರ ಎಲ್ಲ ಇನ್ಫಾರ್ಮೇಷನ್ ಇದೆಯಾ ಅಂತ ಅನಿಸ್ಬಿಟ್ಟಿದೆ ಒಂದೊಂದು ಟೈಮ್ ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಇದೆ ಗುರು. ಬಟ್ ಐ ಬಿ ಎಮ್ ಅವ್ರಿಗೆ ಇವತ್ತಿನ ಏನಾದ್ರು ಜನ್ರೇಷನ್ಗೆ ಏನಾದ್ರೂ ಐ ಬಿ ಎಮ್ ಅವ್ರೇನೋ ಮೊಬೈಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿದ್ರೆ ಸೊ ನಿಜವಾಗ್ಲೂ ಆ್ಯಪಲ್ ಅವ್ರಿಗಿಂತನೂ ಟಾಪಲ್ಲೇ ಇರ್ತಾಯಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಆವತ್ತಿನ ದಿನಕ್ಕೇ ಸ್ಕ್ರೀನ್ ಟಿಲ್ಟಿಂಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಫಸ್ಟ್ ಬಂದ್ಬಿಟ್ಟು. ಸೊ ಆಬ್ವಿಯಸ್ಲಿನೇ ಸೊ ಐ ಬಿ ಎಮ್ ಅವ್ರದ್ದು ಹಿಸ್ಟ್ರಿ ಹಿಂಗೆ ಬರುತ್ತೆ, ಮೊಬೈಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದೇ ಟೈಮಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಸೊ ಮತ್ತೆ ಎತ್ಕೊಂಡು ಮನೆ ಕಡೆಗೆ ಹೋಗ್ತಾರೆ. ಮತ್ತೆ ಅವರು ಮೊಬೈಲ್ ಕಡೆಗೆ ತಿರುಗೂ ನೋಡಲ್ಲ. ಏಕೆಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ ಆಲ್ರೆಡಿ. ಫಸ್ಟ್ ಅದಲ್ಲದೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದೊಂದು ಮೊಬೈಲಲ್ಲಿ ಅವ್ರು ಹೇಳ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ $1,100 ಆಲ್ರೆಡಿ ನಾವು ಖರ್ಚು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಅಲ್ಲಿಗೆ 50,000 ಯೂನಿಟ್ಸ್ನ ಅವ್ರು ಆಲ್ರೆಡಿ ಸೇಲ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಯಾವ ಸೇಲ್ ಆಗುತ್ತೆ, ಸೇಲ್ ಆಗಿದ್ದೆಲ್ಲ ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದಾಗ ಅದನ್ನು ಅವ್ರು ಮತ್ತೆ ರಿಟರ್ನ್ ವಾಪಸ್ ದುಡ್ಡು ಕೊಡಲೇಬೇಕಲ್ಲ ಅವ್ರಿಗೆಲ್ಲ ಬಂದ್ಬಿಟ್ಟು. ಅದು ಬಂದ್ಬಿಟ್ಟು ಸುಮಾರು ಕೋಟಿ ಲಾಸ್ ಆಗುತ್ತೆ ಅವ್ರಿಗೆ. ಸೊ ಮೊಬೈಲಲ್ಲಿ ಲಾಸ್ ಆಗುತ್ತೆ, ಇಂಟರ್ನಲ್ಲಿ ಐ ಬಿ ಎಮ್ ಅವ್ರಿಗೆ ಲಾಸ್, ಆಲ್ರೆಡಿ ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಂಗಾಗಿನೇ ಇವರು ಜೀವನದಲ್ಲಿ ಇನ್ನೊಂದ್ಸತಿ ಮೊಬೈಲ್ ಕಡೆಗೆ ತಿರುಗು ಕೂಡ ನೋಡೋಲ್ಲ. ಬಟ್ ಹಂಗಂದ್ಬಿಟ್ಟು ಬೇರೆ ಕಡೆ ಅಂದರೆ ಚಿಪ್ ಸೆಟ್ಟು ಅದೆಲ್ಲ ಬಂದ್ಬಿಟ್ಟು ಅವರು ಮಾಡ್ತಾ ಇರ್ತಾರೆ ಬ್ಯಾಕ್ ಎಂಡಲ್ಲಿ. ಯಾಕೆಂದರೆ ಅವ್ರು ಆಲ್ರೆಡಿ ಪಿ ಸಿನಲ್ಲಿ ಇದ್ದಿದ್ದರಿಂದ ಚಿಪ್ ಸೆಟ್ಟು ಅಂದರೆ ಬೋರ್ಡ್ಗೆಲ್ಲ ಬೇಕಾದ ಚಿಪ್ ಸೆಟ್ಸ್ಗಳೆಲ್ಲ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಅವರು ಮುಂದುವರ್ಕೊಂಡು ಹೋಗ್ತಾರೆ. ಸೊ ಇದು ಬಂದ್ಬಿಟ್ಟು ಐ ಬಿ ಎಮ್ ಅವ್ರ ಹಿಸ್ಟ್ರಿ ಬಂದ್ಬಿಟ್ಟು. ಸೊ ಇನ್ನೊಂದು ಸತಿ ಯಾರಾದರೂ ನಿಮಗೆ ಫಸ್ಟ್ ವರ್ಲ್ಡಲ್ಲಿ ಸ್ಮಾರ್ಟ್ಫೋನ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆ್ಯಪಲ್ ಅವರು ಅಲ್ಲ, ಸ್ಯಾಮ್ಸಂಗ್ ಅವರು ಅಲ್ಲ, ಐ ಬಿ ಎಮ್ ಅವರು. ನೆನಪಿಟ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ ಇರಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದಲ್ಲದೇ ನಿಮ್ಗೇನಾದರೂ ಟೆಕ್ನಿಕಲಿ ಮೊಬೈಲಲ್ಲಾಗಿರ್ಬೋದು, ಲ್ಯಾಪ್ಟಾಪಲ್ಲಾಗಿರ್ಬೋದು ಏನಾದರೂ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನು ಮೆನ್ಷನ್ ಮಾಡಿ. ಸೊ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಸಾಧ್ಯ ಆದಷ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ.